ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಸಾರಿ, ವೀಕ್ ವ್ಲಾಗ್ ಹಾಕೋದಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಓಕೆ, 1 by 1 ಇನ್ಕ್ರೀಸ್ ಆಗ್ತಾಯಿದೆ ಸಬ್ಸ್ಕ್ರಿಪ್ಷನ್ ಎಲ್ಲ, ಲೈಕ್ಸ್ ಇರ್ಬೋದು, ವ್ಯೂಸ್ ಇರ್ಬೋದು. ನನಗೂ ಖುಷಿ ಆಗ್ತಾಯಿದೆ ವೀಡಿಯೋ ಮಾಡೋಕ್ಕೆ. ಲಾಸ್ಟ್ ವೀಕ್ ಸ್ವಲ್ಪ ವೀಡಿಯೋ ರೆಡಿ ಇತ್ತು, ಬಟ್ ಎಡಿಟ್ ಮಾಡೋದು ಮರ್ತುಬಿಟ್ಟೆ, ಸ್ವಲ್ಪ ಇನ್ನೂ ಬ್ಯುಸಿ ಆಗಿಬಿಟ್ಟೆ. ಈ ವೀಕು ಖಂಡಿತ ಆಗ್ತೀನಿ. ಒಂದು ಸಿಂಪಲ್ ರೆಸಿಪಿ ಆಗ್ತಾಯಿದ್ದೀನಿ. ಅದೇ ಮಾವಿನಕಾಯಿ ಚಿತ್ರಾನ್ನ. ಈ ಸೀಸನಲ್ಲಿ ಮಾಡ್ಕೊಂಡು ತಿನ್ನಲೇಬೇಕಾಗಿರೋವಂಥದ್ದು. ತುಂಬ ಕಡೆ ಸಿಗ್ತಾಯಿಲ್ಲ, ಬಟ್ ಈ ವೆಜ್ ಬ್ಯಾಸ್ಕೆಟ್ ಈ ಥರ ಇದರಲ್ಲೆಲ್ಲ ಸಿಗುತ್ತೆ ಮಾವಿನಕಾಯಿ. ಸೊ ಸೀಸನ್ ಮುಗಿಯೋ ಅಷ್ಟರಲ್ಲಿ ಒಂದು ಸರ್ತಿ ರೆಸಿಪಿ ಹಾಕಿಬಿಡೋಣ, ಎಲ್ಲೂ ಸಿಗೋದೇ ಇಲ್ಲ ಅನ್ನೋ ಅದಕ್ಕಿಂತ ಮುಂಚೆ ಅಂದ್ಬಿಟ್ಟು ಈ ರೆಸಿಪಿ ಹಾಕಿದ್ದೀನಿ. ತುಂಬ ಸಿಂಪಲ್ಲು, ತುಂಬ ಟೇಸ್ಟಿಯಾಗಿರುತ್ತೆ. ಹೋಗಿ ಫಸ್ಟ್ ರೆಸಿಪಿ ನೋಡ್ಕೊಬನ್ನಿ. ಏನೇನು ಬೇಕು ಅಂತ ನೋಡೋಣ. ಎಣ್ಣೆ ಆಲ್ರೆಡಿ ಕಾಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಒಂದು ಮಾವಿನಕಾಯಿ ತುರಿದಿರೋದು, ಅದರಲ್ಲಿ ಮುಕ್ಕಾಲು ಭಾಗ ಬಳಸ್ತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ, ಅರಶಿನ, ಉಪ್ಪು ಇಷ್ಟು ಬಳಸಬೇಕಾಗತ್ತೆ. ಎಣ್ಣೆ ಕಾದ ತಕ್ಷಣ ಒಂದೊಂದೇ ಒಗ್ಗರಣೆ ಹಾಕ್ಕೋತಾ ಬರೋಣ. ನೀವು ಬೇಕು ಅಂದರೆ ಕಾಯಿ ತುರಿ ಸಹ ಬಳಸ್ಕೋಬೋದು, ನಿಮ್ಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಬಟ್ ನಾನಿಲ್ಲಿ ಕಾಯಿ ತುರಿ ಬಳಸ್ತಾ ಇಲ್ಲ. ಸಾಸಿವೆ ಚಿಟಪಟ ಅನ್ನಲಿ. ಚಿಟಪಟ ಅಂತಿದ್ದಾಗೇ ಒಂದೊಂದೇ ಜೀರಿಗೆ ಇರ್ಬೋದು, ಈ ಥರ ಒಂದೊಂದೇ ಏನು ಐಟಮ್ ಇದೆ ಅಲ್ಲ ಅದೆಲ್ಲದನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂದರೆ ಈಗ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ. ಕಡಲೆಬೇಳೆ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಕಡಲೆಬೇಳೆ ಆಗಿರ್ಬೋದು, ಕಡಲೆ ಬೀಜ, ಇದೆಲ್ಲ ಒಂಥರ ಕಟ್ಟುಮ್ ಅನ್ನೋದು ಸಿಗ್ತಾ ಇರಬೇಕು. ಸೊ ಹಾಗಾಗಬೇಕು ಅಂದರೆ ನೀವು ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು, ಅವಾಗೇ ಚಿತ್ರಾನ್ನ ಟೇಸ್ಟ್. ಇದು ಅಂತಲ್ಲ, ಯಾವುದಾದ್ರೂ ಅಷ್ಟೇ ನಿಮಗೆ ಅವಾಗೇ ಚಿತ್ರಾನ್ನ ಟೇಸ್ಟ್ ಬರೋದು. ಈಗ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬಿಟ್ಟು ಮೆಣಸಿನ್ಕಾಯಿ ಹಾಕೋಣ. ಫಸ್ಟು ಮೆಣಸಿನ್ಕಾಯಿ, ಕರಿಬೇವು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸಹ ಸ್ವಲ್ಪ ಫ್ರೈ ಆಗಲಿ. ಅದು ಫ್ರೈ ಆಗ್ತಾ ಇದ್ದಾಗೆ ನಿಮ್ಮ ಮಾಮೂಲಿ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡ್ತೀರಲ್ಲ ಹಾಗೇ ಮಾಡೋದು. ಬಟ್ ಏನಂದರೆ ಅದಕ್ಕೆ ಮಾವಿನಕಾಯಿ ತುರಿ ಆ್ಯಡ್ ಮಾಡ್ತೀವಿ. ಅದು ಯಾವ ಟೈಮಲ್ಲಿ ಆ್ಯಡ್ ಮಾಡ್ತೀವಿ, ಇದೆಲ್ಲ ಯಾವ ಟೈಮಲ್ಲಿ ಹಾಕ್ಕೋಬೇಕು ಅದು ಮೇನ್ ಆಗುತ್ತೆ ಚಿತ್ರಾನ್ನಕ್ಕೆ. ಇಲ್ಲ ಕ್ಲೀನಾಗಿ ಕಟಮ್ ಅನ್ನಬೇಕು ಅಂದರೆ ನೀವು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕ್ಕೋಬೇಕು. ಈಗ ಈರುಳ್ಳಿ ಬೇಯ್ದುಬಿಡುತ್ತೆ ಬೇಗ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮೆತ್ತಗಾಗಲಿ. ನೀವು ಕಲಿಸ್ತಾ ಬೇಕಿದ್ರೆ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೋಬೋದು. ನಾನು ಕಲಿಸ್ಬೇಕಾದ್ರೂ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ನೀವು ಜೀರಿಗೆ ಪೌಡ್ರು ಸಹ ಹಾಕ್ತೀನಿ ನಾನು ಒಂದೊಂದು ಸತಿ, ಬಟ್ ಈ ಸತಿ ನಿಮಗೆ ವೀಡಿಯೋ ತೋರಿಸ್ಬೇಕಾದ್ರೆ ಹಾಕಿಲ್ಲ. ಅದೊಂಥರ ಜೀರಿಗೆ ಫ್ಲೇವರ್ ಸ್ವಲ್ಪ ಮೈಲ್ಡಾಗಿ ಕೊಡ್ತಾ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಅದು ಬೆಂದಿದೆ, ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡೋಣ. ಅದು ಘಮ ಸ್ಮೆಲ್ ಬರ್ತಾ ಇದೆ. ಇನ್ನು ಮಾವಿನಕಾಯಿ ತುರಿ ಲಾಸ್ಟಲ್ಲಿ, ಮಾವಿನಕಾಯಿ ತುರಿ ನೀವು ಮುಂಚೆನೇ ಹಾಕೊಂಡು ಅಷ್ಟು ಟೇಸ್ಟ್ ಗೊತ್ತಾಗಲ್ಲ. ಲಾಸ್ಟಲ್ಲಿ ಹಾಕಿದ್ರೆ ಅದು ಹುಳಿ ಸಹ ಹಾಗೇ ಇರುತ್ತೆ. ನೀವು ಕಾಯಿ ತುರಿ ಹಾಕಿದ್ರು ಸಹ ಇದೇ ಟೈಮಲ್ಲೇ ಹಾಕ್ಬೋದು. ಬಟ್ ನಾನಿವತ್ತು ಕಾಯಿ ತುರಿ ಹಾಕ್ತೀರ. ನಾನು ಯೂಶ್ವಲಿ ಕಾಯಿ ತುರಿ ಹಾಕಲ್ಲ, ಹೀಗೆ ಮಾಡ್ತೀನಿ ಅಂತ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಸಹ ತುಂಬ ಟೇಸ್ಟಿಯಾಗಿರುತ್ತೆ, ಈಸಿ. ಈಗ ಆ್ಯಕ್ಚುಲಿ ಮಂಡೇ ಏನಾಗ್ಬಿಡುತ್ತೆ, ಅರ್ಜೆಂಟಿಗೆ ಮಾಡಬೇಕಿರುತ್ತಲ್ಲ, ಅಂಥ ಟೈಮಿಗೆ ತುಂಬ ಯೂಸ್ ಆಗುವಂಥ ರೆಸಿಪಿ ಇದು. ಎಲ್ಲ ಒಂದು ಮಿಕ್ಸ್ ಕೊಟ್ಟರೆ ನಿಮಗೆ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಅನ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ಟೇಸ್ಟು ಸಹ ತುಂಬ ಅದ್ಭುತವಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಕೆಂಪು ಮೆಣಸಿನ್ಕಾಯಿ ಬಳಸಿದ್ದೀನಿ ನಾನು. ಸೊ ಅದು ವೈಟು, ಯೆಲ್ಲೋ, ರೆಡ್ಡು, ಈ ಶೇಂಗಾ ಬೀಜಗಳು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಚಿತ್ರಾನ್ನ. ಮಕ್ಳಿಗೆ ಈ ಥರ ಕಲರ್ಫುಲ್ಲಾಗಿ ಇದ್ರೇ ತಿನ್ನೋದು. ಈಗ ಎಲ್ಲ ಒಂದೇ ಥರ ಇದ್ದರೆ ತಿನ್ನಲ್ಲ. ಈ ಸಣ್ಣ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ. ಉದುರೋಗಿ ಯೂಶ್ವಲಿ ಗೊತ್ತಿರುತ್ತಲ್ವ ಚಿತ್ರಾನ್ನಕ್ಕೆ ಉದುರಿಗೆ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಗೊಜ್ಜು ಹಾಕ್ಬಿಟ್ಟು ನಿಮಗೆ ಉಪ್ಪು ಬೇಕು ಅನ್ನೋ ಆಗಿದ್ದರೆ ಈ ಟೈಮಲ್ಲಿ ನೀವು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು. ನಾನು ಫಸ್ಟ್ ನನ್ನ ಮಗಳು ಹೋಗ್ತಾಳೆ ಅಲ್ವಾ, ಅವಳೊಬ್ಬಳಿಗೆ ಕಲಿಸ್ತಾ ಇರೋದ್ರಿಂದ ಸ್ವಲ್ಪ ತೋರಿಸ್ತಿದ್ದೀನಿ. ಇಲ್ಲಾಂದರೆ ಯೂಶ್ವಲಿ ದೊಡ್ಡದಾಗೆ ಕಲಿಸ್ತೀನಿ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡಲ್ಲ. ನೋಡಿ ಘಮ ಅಂತ ಇದೆ. ಸೂಪರಾಗಿರೋ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಆಗಲೇ ಹೇಳಿದ್ರೆ ಜೊತೆ ಕಾಳು ಹಪ್ಪಳ ಉಪ್ಪಿನಕಾಯ್ದು ಬಿಟ್ಟರೆ ಸೂಪರಾಗಿರುತ್ತೆ.
ಎಸ್, ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಹೇಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ ಸಿಂಪಲ್ ರೆಸಿಪಿ, ಬಟ್ ಸೀಸನ್ ಮುಗಿಯೋಷ್ಟರಲ್ಲಿ ನನ್ನ ಚಾನಲಲ್ಲೂ ಒಂದಿರಲಿ ರೆಸಿಪಿ ಅಂತ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹಿಂದಿನ ವೀಡಿಯೋಗಳಿಗೆ ಕೊಟ್ಟಿರೋ ಸಪೋರ್ಟ ಈ ವಿಡಿಯೋಗೂ ಕೊಡಿ. ಹಾಗೆ ಮರಿದೇ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಟ್ಲೀಸ್ಟ್ ಇಷ್ಟು ಜನ ಇಷ್ಟಪಡ್ತಿದ್ದಾರೆ ಅಲ್ವಾ, ನಾನು ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು, ಇನ್ನೂ ಕಂಟಿನ್ಯೂಯಸ್ ಆಗಿ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ರೆಸಿಪಿನ ಮಾಡ್ಕೊಬಿಟ್ಟು ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.